ಇನ್ನು ಎಷ್ಟು ದಿನ ಅಂತ ಅದೇ ತರ ಚಿಪ್ಸ್ ನ ತಿಂತೀರಾ? ಹೆಲ್ತಿಯಾಗಿ ತರಕಾರಿ ಮತ್ತೆ ಹಣ್ಣುಗಳನ್ನ ಬಳಸಿ ಮಾಡಿರೋ ಚಿಪ್ಸ್ ನ ತಿನ್ಬೇಕಂದ್ರೆ ನೀವಂತೂ ಈ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಲೇಬೇಕು. ಮಕ್ಕಳಿಗಂತೂ ಮಾಡಿಸ್ದಂಗಿದ್ದೆ. ಇನ್ನು ವೆರೈಟಿ ಆಗಿರೋ ಈ ಚಿಪ್ಸ್ ಅಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿದ್ದು ಇವರ ಬೀಟ್ರೂಟ್ ಚಿಪ್ಸ್. ಬಹುಶಃ ನಿಮ್ಮೆಲ್ಲರಿಗೂ ಈ ಬ್ರ್ಯಾಂಡ್ ಬಗ್ಗೆ ಗೊತ್ತಿರಲ್ಲ, ತುಂಬಾನೇ ಅವಾರ್ಡ್ಸ್ ಕೂಡ ಸಿಕ್ಕಿದೆ. ಶೃಂಗೇರಿಲಿ ತುಂಬಾನೇ ಫೇಮಸ್. ಕಾರಾನ್ಸ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಇವರ ಚಿಪ್ಸ್ ಮೇಕಿಂಗ್ ಫ್ಯಾಕ್ಟರಿಗೆ ವಿಸಿಟ್ ಮಾಡಿದೆ. ರೈತರಿಂದ ಡೈರೆಕ್ಟ್ ಆಗಿ ಈ ತರಕಾರಿ ಮತ್ತೆ ಹಣ್ಣುಗಳನ್ನ ಪರ್ಚೇಸ್ ಮಾಡ್ತಾರೆ ಒಳ್ಳೆ ಪ್ರೈಸ್ ಗೆನೆ. ಹಾಗೆ ಅವ್ರಿಗೊಂದು ಸ್ಟಡಿ ಇನ್ಕಮ್ ಬರೋ ತರ ಮಾಡಿದ್ದಾರೆ. ಅಲ್ಲಿನ ಲೋಕಲ್ ಜನಗಳಿಗೆ ಸ್ಕಿಲ್ಡ್ ಟ್ರೈನಿಂಗ್ ಕೊಟ್ಟು ಜಾಬ್ ಆಪರ್ಚುನಿಟೀಸ್ ಕೂಡ ಮಾಡ್ಕೊಳ್ಳೋದಲ್ಲದೆ ಪ್ಯಾಕಿಂಗ್ ಮತ್ತೆ ಕ್ವಾಲಿಟಿ ಚೆಕ್ ಅಲ್ಲಿ ವುಮೆನ್ ಎಂಪವರ್ಮೆಂಟ್ ನ ಯೂಸ್ ಮಾಡ್ಕೊಂಡು ಅವರು ಕೂಡ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋ ತರ ಮಾಡಿದ್ದಾರೆ. ಪರ್ಚೇಸ್ ಮಾಡಿ ತರಕಾರಿನೆಲ್ಲ ಕ್ಲೀನ್ ಆಗಿ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ ಅಲ್ಲಿ ವಾಶ್ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡ್ತಾರೆ. ಲಾಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ಮಾಡಿದ್ರು ಅವ್ರ ಕಮೆಂಟ್ ಎಲ್ಲ ಚೆಕ್ ಮಾಡಿದೆ. ಪ್ರೈಸಿಂಗ್ ಬಗ್ಗೆನೇ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಏನಂತ ಹೋಗಿ ನೋಡಿದ್ರೆ ನಾರ್ಮಲ್ ಆಗಿ ಆಯಿಲ್ ಫ್ರೈ ಎಲ್ಲ ಮಾಡದೆ ಲೋ ಟೆಂಪರೇಚರ್ ಅಲ್ಲಿ ವ್ಯಾಕ್ಯೂಮ್ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಿ ತುಂಬಾನೇ ಲೈಟ್ ಆಗುತ್ತೆ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. 1 kg ಹಸಿ ಬೆಂಡೆಕಾಯಿನ ತಗೊಂಡ್ಬಂದು ವ್ಯಾಕ್ಯೂಮ್ ಫ್ರೈ ಮಾಡಿದ್ರೆ 1 kg ಸಿಗೋದೇ ಇವ್ರಿಗೆ ಬರೀ 100 ಗ್ರಾಮ್. ಹೀಗಿರುವಾಗ ರಾ ಮೆಟೀರಿಯಲ್ಸ್ ನ ಅವಶ್ಯಕತೆ ತುಂಬಾ ಇರೋದ್ರಿಂದ ಪ್ರೈಸಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಅನ್ಸ್ಬೋದು. ತುಂಬಾ ಕ್ಲೀನ್ ಅಂಡ್ ಹೈಜೀನ್ ಆಗಿ ಇಲ್ಲಿನ ಪ್ಯಾಕಿಂಗ್ ಎಲ್ಲ ನಡೆಯುತ್ತೆ. ಅಷ್ಟೇ ಅಲ್ಲದೆ ಪ್ರೋಸೆಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನಿಮ್ಮ ಅನುಕೂಲಕ್ಕೆ ಬೇಕಾಗಿರಂಗೆ 100 ಗ್ರಾಮ್ಸ್ ಇಂದ ಹಿಡಿದು ಅರ್ಧ kg ವರ್ಗು ವೆರೈಟೀಸ್ ಆಫ್ ಚಿಪ್ಸ್ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡಬಹುದು ನಿಮ್ಗೆ ಯಾವ ತರ ಚಿಪ್ಸ್ ಬೇಕೋ ಅದನ್ನ ಕೂಡ ನೀವು ಆರ್ಡರ್ ಮಾಡ್ಕೊಬಹುದು. ಫ್ರೂಟ್ ಟ್ರೀಟ್ ವೆಬ್ಸೈಟ್ ನ ವಿಸಿಟ್ ಮಾಡೋದ್ರಿಂದ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಅಮೆಜಾನ್ ಅಲ್ಲಿ ಕೂಡ ಇವರು ಅವೈಲಬಿಲಿಟಿ ಇದೆ. ಇನ್ಸ್ಟೆಂಟ್ ಆಗಿ ಬೇಕಂದ್ರೆ ಬಿಗ್ ಬಾಸ್ಕೆಟ್ ಅಲ್ಲಿ ಕೂಡ ಸಿಗ್ತಾ ಇದೆ. ಇನ್ಯಾಕ್ ತಡ ಮಾಡ್ತಾ ಇದ್ದೀರಾ? ಆರ್ಡರ್ ಮಾಡಿ, ಎಂಜಾಯ್ ಮಾಡಿ.